ಸೂಪರ್ ಆಗಿರುವಂಥ ಕ್ಯಾರೆಟ್ ಹಲ್ವಾ. ಹಾಯ್, ನಾನು ಮೌಲ್ಯ. ನಾನು ತುಂಬ ದಿನದ ನಂತರ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಹಳೆ ವಿಡಿಯೋನೇ, ಆದರೆ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ, ಸಪೋರ್ಟ್ ಮಾಡಿ, ಟ್ರೈ ಮಾಡಿ. ನಾನು ಮಾಡೋ ರೆಸಿಪೀಸ್ನ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಇದಕ್ಕೆ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ, ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಅದೇ ಪಾತ್ರೆಗೇ ಅರ್ಧ kg ಕ್ಯಾರೆಟ್ನ ತುರಿದು ಸೇರಿಸ್ಕೊತಾ ಇದ್ದೀನಿ. 5 ನಿಮಿಷ ಕ್ಯಾರೆಟ್ನ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಇದಕ್ಕೆ 2 ಲೋಟದಷ್ಟು ಹಾಲು ಸೇರಿಸ್ಕೊತಾ ಇದ್ದೀನಿ. ತುಂಬ ಹಾಲು ಹಾಕ್ಕೋಬಾರ್ದು, ಬೇಯುವಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಯಾಕಂದರೆ ಅದು ಡ್ರೈ ಆಗತ್ತಂಗ ತುಂಬ ಟೈಮ್ ತೊಗೊಳತ್ತೆ. ಸೊ ನಾನಿಲ್ಲಿ 2 ಗ್ಲಾಸ್ ಸಾಕಾಗತ್ತೆ ಅಂತ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಬೆಂದ ಮೇಲೆ ಅದಕ್ಕೆ 1 ಲೋಟದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಕರಗಿದ ನಂತರ ಒಂದು 4 ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಸೇರಿಸ್ಕೊಂಡಿದ್ದೀನಿ. ಮತ್ತು 7ರಿಂದ 8 ದಳದಷ್ಟು ಕೇಸರಿನ ಹಾಕ್ಕೊಂಡಿದ್ದೀನಿ. ನೀವು ಹಾಲಲ್ಲಿ ಕೂಡ ನೆನೆಸಿ ಹಾಕ್ಕೋಬೋದು. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನನಗೆ ಯಾವುದೇ ಸ್ವೀಟ್ ಮಾಡಿದ್ರು ಅಥವಾ ಡೆಸರ್ಟ್ ಮಾಡಿದ್ರು ಅದರಲ್ಲಿ ಕೇಸರಿ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥ ರೆಸಿಪಿ. ನೀವೆಲ್ಲರೂ ಟ್ರೈ ಮಾಡಿ. ಒಂದು ಸಲ ಮಾಡಿದ್ರೆ ಮತ್ತೆ ಮಾಡಿ ತಿಂತೀರ, ಆ ಥರ ಇರುತ್ತೆ ಇದು. ಯಾವ ಅಂಗಡಿಯಲ್ಲಿ ಅಥವಾ ಹೋಟೆಲಲ್ಲಿ ಹೋಗಿ ತೊಗೊಂಡು ತಿನ್ನಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನಾನೀಗ ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡು ಅದರಲ್ಲಿರುವಂಥ ನೀರಿನ ಅಂಶ ಏನು ಹಾಲು ಹಾಕಿರ್ತೀವೋ ಅದು ಪೂರ್ತಿ ಡ್ರೈ ಆಗಬೇಕು. ಡ್ರೈ ಆದ ನಂತರ ಅದಕ್ಕೆ 100 ಗ್ರಾಮಷ್ಟು ಸಪ್ಪೆ ಕೋವಾ ಸೇರಿಸ್ಕೊತಾ ಇದ್ದೀನಿ. ಇದು ನಿಮಗೆಲ್ಲ ಡೈರಿ ಪ್ರಾಡಕ್ಟ್ ಸಿಗೋವಂಥ ಅಂಗಡಿಯಲ್ಲಿ ಸಿಗುತ್ತೆ, ಇಲ್ಲ ಬೇಕ್ರಿಯಲ್ಲಿ ಕೂಡ ಸಿಗುತ್ತೆ. ತೊಗೊಬಂದು ನೀವು ರುಚಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.